ಸಮಾಜದಲ್ಲಿ ಗಂಗಾಂಬಿಕಾ ಬಳಗದಿಂದ ನಡೆಯುತ್ತಿರುವಂತಹ ಬಸವ ಜಯಂತಿ ಹಾಗೂ ಕೈಲಾಸ ನಿಧಿ ಅಕ್ಕ ಮಹಾದೇವಿ ಜಯಂತಿ. ಈ ಜಯಂತಿಯನ್ನು ನಾವು ತುಂಬ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿದರು. ಇದಕ್ಕೆಲ್ಲ ರೂವಾರಿಯಾದಂಥ ಹೆಸರಿಗೆ ತಕ್ಕನಾಗಿ ಸ್ನೇಹದಿಂದ ನಮ್ಮನ್ನೆಲ್ಲ ಒಂದುಗೂಡಿಸಿ ಬಸವಾದಿ ಶಿಕ್ಷಣರ ವಚನಗಳ ಪಾರಾಯಣ ಮಾಡೋದು. ಅಂದರೆ ನಾವು ಕರ್ನಾಟಕ ಬಳಗದಿಂದ ಪ್ರತಿ ಸೋಮವಾರ ಮಹಾಮನೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರ್ತೀವಿ. ಆದರೂ ಕೂಡ ಕಳೆದ 2 ವರ್ಷ ಆಗಿದ್ದು ಬಂದು ನಮ್ಮ ಮಹಾಶಯ ಗಂಗಾಂಬಿಕಾ ಹುಟ್ಟಿಕೊಂಡು, ಆದರೂ ಕೂಡ ವಚನಗಳ ಪಾರಾಯಣ ನಡೆದಿರಲಿಲ್ಲ. ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿ ವಚನ ಪಾರಾಯಣ ಬಹಳ ವಿಶಿಷ್ಟವಾಗಿತ್ತು. ಎಲ್ಲ ರೀತಿಯಲ್ಲೂ ಮಹಿಳೆ ಯಾವಾಗಲೂ ಆಧ್ಯಾತ್ಮಿಕ ಜೀವಿ. ಎಲ್ಲಿ ಆಧ್ಯಾತ್ಮಿಕತೆ ಸಿಗ್ತೈತಿ ಅಂತ ಹುಡುಕ್ತಿರ್ತಾಳೆ. ಆಧ್ಯಾತ್ಮಿಕತೆಯ ಹಸಿವು ಗಂಡಿನಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಹೆಣ್ಣಿನಲ್ಲಿ ಇರ್ತದೆ. ಅದು ನಮ್ಮ ಲಿಂಗಾಯತ ಧರ್ಮದಲ್ಲಿ ಇದ್ರೂ ಕೂಡ ಅದನ್ನ ನಾವು ಹುಡುಕೊಂಡು ಹೋಗುವಂತ ಕಾಲ ಬಂದಿದೆ. ಯಾಕಂದ್ರೆ ಎಲ್ಲ ಕಡೆ ಸಿಗೋದಿಲ್ಲ. ಎಲ್ಲ ಕಡೆ ಸಿಗೋದಕ್ಕಿಂತ ಇದು ನಮ್ಮ ಧರ್ಮ ಏನಂದ್ರೆ ಅರಿವೇ ಗುರು. ನಮಗ ಬಸವಾದಿ ಶರಣರು ವಚನಗಳನ್ನು ಕೊಟ್ಟಿದ್ದಾರೆ ಕೂಡ ಎಷ್ಟು ನಮಗದರ ಅರಿವಿಲ್ಲ. ಅಂದ್ರೆ ಆ ವಚನಗಳನ್ನ ಹೇಳಿದೆ ನಾವು ಏನಂದ್ರೆ ಕಾಲ ಎಕಡೆ ಹೊರಟದ ಆ ಕಡೆ ಎಳ್ಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತದ. ಇದು ನಿಮ್ಮೆಲ್ಲರ ತಪ್ಪಲ್ಲ. ಅದು ಹಾಗಂದ್ರೆ ಹೆಂಗ್ ನಮ್ಮನ್ನು ಕರ್ಕೊಂಡು ಹೋಗ್ತದ, ಪ್ರವಾಹದ ವಿರುದ್ಧ ಈಜುವಂತ ಧೈರ್ಯ ಯಾರಿಗೂ ಇರೋದಿಲ್ಲ. ಪ್ರವಾಹದ ಕೂಡ ಹೊರಟು ಬಿಟ್ಟಿರ್ತೀವಿ. ನಮ್ಮದೇನು, ನಮ್ಮತನ ಏನು, ನಾವು ಯಾಕಾಗಿ ಇಲ್ಲಿದ್ದೀವಿ, ನಮ್ಮ ಧರ್ಮ ಏನು ಹೇಳ್ತದ, ನಾವು ಆಚರಣೆ ಮಾಡಬೇಕಾಗಿರೋದೇನು, ಇವರೆಲ್ಲರ ಅರಿವು ನಮಗೇನಾದ್ರೂ ಇದ್ರೆ ಅದನ್ನ ಹುಡುಕೊಂಡು ನಾವು ಬಂದೇ ಬರ್ತೀವಿ. ಈಗ ನಾವೆಲ್ಲ ಹೇಗೆ ಸೇರಿದ್ದೀವಿ ನೋಡ್ರಿ. ಆ ಅರಿವಿನಿಂದ ಆ ಅರಿವು ಬೇಕು ಅಂದಾಗ, ಆ ಹಸಿವು ಇದ್ದಾಗ ತಾನೇ ಕೂಡಿಸ್ತಾರೆ. ಹಾಗೆ ಇದಕ್ಕೆಲ್ಲ ಈ ಕಾರ್ಯಕ್ರಮದ ಸಂಚಾಲಕರಾದಂಥ ಸ್ನೇಹಾ ಮೇಡಮ್ ಅವರಿಗೆ ನಾವು ಎಲ್ಲ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಒಂದು ಪ್ರತಿದಿನ ಸುಮಾರು 25 ವಚನಗಳ ಪ್ರತಿಯನ್ನ ಎಲ್ಲರ ಕೈಗೂ ತಲುಪಿಸ್ಬಿಟ್ಟಿದ್ರು ಅವರು. ಇವುಗಳನ್ನ ನೋಡಿ ರಾಗಬದ್ಧವಾಗಿ ಹೇಳೋದು. ಹಾಗೆ ಬಸವಲಿಂಗ ನಾಮಾವಳಿ ಪಾಲ್ಗುಕ್ಕೆ ಸೋಮನಾಥ ಅವರು ರಚಿಸಿರುವಂತಹ ಬಸವಲಿಂಗ ನಾಮಾವಳಿ ಅದನ್ನು ಕೂಡ ಹಾಗೆ 25 ವಚನಗಳನ್ನ ಬಹಳ ಸುಶ್ರಾವ್ಯವಾಗಿ ಎಲ್ಲರೂ ಆನಂದ ಪಟ್ಟಿದ್ದೀರಿ. ಆ ಆನಂದವನ್ನ ಪ್ರತಿದಿನ ಇದು ನಿಮ್ಮೆಲ್ಲರ ಕೈ ಸೇರಿಬಿಟ್ಟಿದೆ. ಈಗ ನೀವು ಎಲ್ಲೇ ಇರಲಿ, ಪ್ರತಿದಿನ ನಿಮಗೆ ಆಗದೆ ಹೋದ್ರು ಕೂಡ ಪ್ರತಿದಿನ 5 ವಚನಗಳನ್ನ ಪಾರಾಯಣ ಮಾಡ್ರಿ. ಅಥವಾ ನಮಗೆ ಟೈಮೇ ಇಲ್ಲಪ್ಪ, ಬಹಳ ನಮ್ಮ ಧರ್ಮ ಏನ್ ಹೇಳ್ತದೆ, ಕಾಯಕವೇ ಕೈಲಾಸ. ನಮ್ಮ ಕೆಲಸ ಗೃಹಿಣಿಯರು ನಮಗೆ ಬಿಡುವಿಲ್ಲದ ಕೆಲಸಗಳಿರ್ತದೆ. ಆದ್ರೂ ಕೂಡ 10 ನಿಮಿಷ ಅಂತೂ ನಮಗೆ ಟೈಮ್ ಇದ್ದೇ ಇರ್ತದೆ. ದೇವ್ರ ಮನೆಯಲ್ಲಿ ಕುಳಿತಾಗ 5 ವಚನಗಳ ಪಾರಾಯಣ ಮಾಡೋದು, ಅದು ನಮಗೆ ಸಮಯ ಸಿಗೋದೇ ಇಲ್ಲ ಅಂತಂದ್ರೆ ವಾರಕ್ಕೆ 1 ದಿವಸ ಅಂತೂ ಸಿಗ್ತದೆ. ಅವತ್ತಾದ್ರೂ ನಾವು ಕನಿಷ್ಠ ಒಂದು 10 ವಚನಗಳನ್ನ ನಿಮ್ಮ ಕೈ ಸೇರಿದ್ದಾವ. ಬಸವಾಮೃತ ಅನ್ನುವಂತಹ ಬಸವೋತ್ಸವ ಅನ್ನುವಂತಹ ಪುಸ್ತಕ ಕೂಡ ನಿಮಗೆಲ್ಲ ಸಿಕ್ಕಿದೆ. ಅದರಲ್ಲಿ ಕೂಡ ಅನೇಕ 101 ವಚನಗಳಿವೆ. ಆ ವಚನಗಳನ್ನ ನೀವು ಕಲಿತು ನಿಮ್ಮ ಮನೆಯ ಮಕ್ಕಳಿಗೆಲ್ಲ ಕಲಿಸಿ, ಅಕ್ಕಪಕ್ಕದವರಿಗೂ ಕಲಿಸೋದು ಮುಖ್ಯವಾಗಿದೆ. ಅಂದ್ರೆ ಏನಾಗ್ತದೆ, ಕೆಲವು ಸಲ ಗೊತ್ತಿರಲ್ಲ, ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೇವೆ. ಅವರಿಗೂ ಕೂಡ ಅದನ್ನ ಕೇಳ್ಬೇಕು ಅನ್ನೋದಿರ್ತದೆ. ಆದ್ರೆ ಬರ್ಲಿಕ್ಕೆ ಟೈಮ್ ಇರಂಗಿಲ್ಲ. ಅಂತ ಸಂದರ್ಭದೊಳಗೆ ನೀವೇ ಅವರಿಗೆ ತಿಳಿ ಹೇಳ್ಬೇಕು, ಇಲ್ಲ ಈ ವಚನಗಳನ್ನ ಕಲೀರಿ, ಇಲ್ಲಿ ಇಂಥ ಒಂದು ಬಳಗ ಐತಿ, ಪ್ರತಿ ಸೋಮವಾರ ನಡೀತದೆ ಅಂತ ಕರ್ಕೊಂಡು ಬನ್ನಿ, ಈ ಬಳಗ ಬೆಳಿಬೇಕು, ಹೀಗೆ ವಚನಗಳ ಪಾರಾಯಣ ಬೆಳಿಬೇಕು ಅಂತ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಹ ಶಕ್ತಿ ಕೂಡ ನಿಮ್ಮೆಲ್ಲರಲ್ಲಿ ಇದೆ. ಈಗ ಅಂತಹ ಕಾರ್ಯಕ್ರಮಗಳ ಆಯೋಜನೆ ಕೂಡ ನೀವೆಲ್ಲ ಮಾಡಬೇಕು. ಅಂದ್ರೆ ನಾವೆಲ್ಲ ಸುತ್ತಮುತ್ತಲ ಬೇರೆ ಬೇರೆ ಬಡಾವಣೆಗಳಿಂದ ಇಲ್ಲಿ ಬಂದಿದ್ದೀವಿ. ಕೇವಲ ಇಲ್ಲಿ ಅಕ್ಷಯ ಪಾಟೀಲವರ ಹೆಚ್ಚಿನ ಸಂಖ್ಯೆ ಒಳಗದಾರೆ. ಇದ್ರೂ ಕೂಡ ನಾವು ಬೇರೆ ಬಡಾವಣೆಯಿಂದ ಇಲ್ಲಿ ಬಂದಿದ್ದೀವಿ. ಹಂಗೆ ನಿಮ್ಮ ಬಡಾವಣೆ ಒಳಗೂ ಇಂಥ ಕಾರ್ಯಕ್ರಮಗಳು ಜರುಗಲಿ ಅಂತ ನಾನು ಮತ್ತೊಮ್ಮೆ ಹಾರೈಸ್ತಾ, ನಾ ಇನ್ನೊಂದು ಎಲ್ಲರಿಗೂ ನಿಮಗೆ ಗೊತ್ತಿರ್ಬೇಕು, ನಮ್ಮ ಗಂಗಾಂಬಿಕಾ ಬಳಗದ ಮೇಡಮ್ ಅವ್ರಿಗೆ ಈ ಸಲ ಬಸವ ಜಯಂತಿ ಪ್ರಯುಕ್ತ ಒಂದು ಬಸವ ಸಮಿತಿಯವರು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಬಸವಾದಿ ಶರಣರ ಕುರಿತಾದ ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ನಮಗೂ ಕೂಡ ಆ ವಿಷಯವನ್ನ ಅವರು ಹೇಳಿದ್ರು, ಹೀಗೊಂದು ಸ್ಪರ್ಧೆ ಇದೆ ಬರೀರಿ ಅಂತ ಹೇಳಿ. ನಾವೆಲ್ಲ ನಮ್ಮ ನಿತ್ಯ ಕಾಯಕದಲ್ಲಿ ಮರೆತು ಬಿಟ್ಟಿದ್ದೀವಿ ಎಂದಿನಂತೆ. ಆದ್ರೆ ಮೇಡಮ್ ಅವರು ಬರೆದು ಕಳಿಸಿರುವಂತಹ ಅವರ ಪ್ರಬಂಧ ಆಯ್ಕೆಯಾಗಿ ರಾಜ್ಯಕ್ಕೆ ಪ್ರಥಮ ಬಹುಮಾನವನ್ನು ಕೂಡ ಪಡೆಯುತ್ತಾರೆ. ಇದೆಲ್ಲ ನಮಗೆ ಬಹಳ ಹೆಮ್ಮೆ, ಬಹಳ ಸಂತೋಷ. ನಮಗೆ ಎಲ್ಲರಿಗೂ ಬಂದಷ್ಟು ಖುಷಿ ಆಗ್ತದೆ.
ಕಾಣಿಕೆಯನ್ನ ಒಂದು ಕಿರು ಕಾಣಿಕೆಯನ್ನ ಸಮರ್ಪಿಸಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಅದನ್ನ ಅವರು ಸ್ವೀಕರಿಸಬೇಕು. ಆಮೇಲೆ ಇವತ್ತಿನ ದಾಸೋಹದ ಸೇವೆಯನ್ನು ಕೂಡ ನಮ್ಮ ಸ್ನೇಹಾ ಮೇಡಮ್ ಅವರು ವಹಿಸ್ಕೊಂಡಿದ್ದಾರೆ. ಹೋದ ಸಲ ಬಸವ ಜಯಂತಿಯ ದಾಸೋಹದ ಸೇವೆಯನ್ನ ನಮ್ಮ ಆಶಾ ಕಳೆ ಅಕ್ಕ ಅವರು ವಹಿಸ್ಕೊಂಡಿದ್ದಾರೆ. ಹಿಂಗ ಈ ಕಾರ್ಯಕ್ರಮಗಳ ನಡೆದಾಗೆಲ್ಲ ಏನಂದ್ರೆ ಒಳ್ಳೆ ಕಾರ್ಯಕ್ರಮ ನಡೆದಾಗ ಎಲ್ಲರೂ ನಾನು ನೀನು ಅಂತ ಮುಂದೆ ಬರೋರ ಮಾಡಿದ್ದಾರೆ. ನಮಗೆ ಯಾರ ಬೆಂಬಲ ಅಂದ್ರೆ ಏನು ನಾವು ಯಾರ ಹತ್ರ ದಾಸೋಹ ಕೇಳೋದಿಲ್ಲ. ನಿಜವಾಗ್ಲೂ ಏನಾದ್ರು ಈ ಕಾರ್ಯಕ್ರಮ ಆಯೋಜನೆ ಆಗುವಾಗ ಇದನ್ನ ನಾವು ಮಾಡ್ತೀವಿ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲವೂ ಇಲ್ಲಿ ವೇದಿಕೆ ಸಿದ್ಧವಾಗ್ತದ. 10 ನಿಮಿಷ ಮುಂಚೆ ಬಂದ್ರೆ ಏನೂ ಇರಂಗಿಲ್ಲ. 15 ನಿಮಿಷದಲ್ಲಿ ವೇದಿಕೆ ಸಿದ್ಧ ಆಗ್ತದ. 5 ನಿಮಿಷನಾಗ ಮೈಕ್ ಬರ್ತದ. ಎಲ್ಲವೂ ಆಗ್ತದೆ. ಅಂದ್ರೆ ಕೈಗಳು ಅಷ್ಟು ಶಕ್ತಿಯುತವಾಗಿರ್ತಾವೆ. ಎಲ್ಲರೂ ಕೈ ಜೋಡಿಸ್ತಾರೆ. ಇದು ಎಲ್ಲರ ವೇದಿಕೆ, ಎಲ್ಲರಿಗಾಗಿ ತೆರೆದಿದ್ದಂತಹ ವೇದಿಕೆ. ಮೇಡಮ್ ಅವ್ರು ಅವಾಗಲೇ ಹೇಳಿದ್ರು, ಇದು ನೀವೆಲ್ಲ ತಯಾರಾಗಬೇಕು. ಇವತ್ತು ನೋಡ್ರಿ ಶಶಿಕಲಾ ಅಕ್ಕವ್ರ ನಾವು ಮೊದಲ ಅವರ ಅನುಭವಗಳನ್ನ ಕೇಳಿದ್ದೀವಿ. ಅವಾಗೂ ಕೂಡ ಅಂದ್ರೆ ಇವತ್ತು ಎಷ್ಟು ಆಳವಾಗಿರ್ತದೆ ಅನುಭವ. ಮಾತಾಡ್ತಾ ಹೋದಂಗ ಅನುಭವ ಅದು ಹೆಚ್ಚಿನ ಅದು ಓದ್ತಾ ಹೋದಂಗ ಅವ್ರ ಅನುಭವ ಕೇಳಿದಾಗ ಗೊತ್ತಾಗ್ತದೆ. ಅದು ನಾವು ವರ್ಷಕ್ಕೊಮ್ಮೆ 1 ಸಲ 2 ಸಲ ಶಶಿಕಲಾ ಅವರ ಅನುಭವವನ್ನು ಕೇಳಿದ್ದೀವಿ. ಇವತ್ತು ಬಹಳ ಅರ್ಥಗರ್ಭಿತವಾಗಿ ಬಹಳ ಚೆನ್ನಾಗಿ ಮಾತನಾಡ್ತೀವಿ. ಹಾಗೆ ಇವತ್ತು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಪ್ರೇಮಕ್ಕ ಪಾಂಗೆ ಅವರು ಕೂಡ ನೋಡ್ರಿ ಎಲೆಮರೆಯಕಾಯಿ ನಮ್ಗೆ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ನಮಗೆ ಪರಿಚಯ ಇಲ್ಲ. ಹೀಗೆ ನಮ್ಮ ಸುತ್ತಮುತ್ತ ಇರುವಂಥವ್ರನ್ನ ಹುಡುಕಿ ನಮಗೆಲ್ಲ ಪರಿಚಯಿಸುವಂಥ ಕೆಲಸ ನಮ್ಮ ಅಕ್ಕ ಅವ್ರ ಮೇಡಮ್ ಅವರು ಮಾಡ್ತಾನೆ ಬರ್ತಿರ್ತಾರೆ. ನಮ್ಗೆ ಗೊತ್ತೇ ಇರಲ್ಲ, ಯಾಕಂದ್ರೆ ನಾವೆಲ್ಲ ಈಗ ಒಂದು ಬ್ಯುಸಿ ಲೈಫ್ ನಡೆದಿರ್ತದೆ. ಆದರೂ ಕೂಡ ನಾವು ಅದರಲ್ಲಿ ಟೈಮ್ ತಗೊಂಡು ಇಂಥ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅನ್ನುವಂಥ ಹಂಬಲ ಅಂತೂ ಇದ್ದೇ ಇರ್ತದೆ. ಅದು ಯಾವತ್ತಿಗೂ ಇರಂಗಿಲ್ಲ, ಇದ್ದೇ ಇಲ್ಲ ಅಲ್ಲ. ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದು ಬಹಳ ಸಂತೋಷ. ಮತ್ತೆ ಜರುಗಲಿ ಅಂತ ವಚನವನ್ನ ಹೇಳ್ತಾ ನಾನೆಲ್ಲ ಮಾಡ್ತೀನಿ. ಚನ್ನಬಸವಣ್ಣನವರ ಒಂದು ದೀಕ್ಷಾ ಪರಿಣಾಮಿಯಾಗಿದ್ದರೇನೋ ಸುತ್ತಳಿದು ವಸ್ತವೇ